ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ, ವಿದ್ಯಾ ದದಾತಿ ವಿನಯಂ. ವಿದ್ಯೆ ವಿನಯವನ್ನು ತಂದುಕೊಡಬೇಕು. ವಿದ್ಯೆಯಿಂದ ಅಹಂಕಾರ ಪಡಬಾರದು. ನಮ್ಮಲ್ಲಿ ವಿದ್ಯೆ ಹೆಚ್ಚಾಗುತ್ತಾ ಹೋಗುತ್ತಾ ಹಾಗೆ ನಾವು ಶಿಕ್ಷಣವನ್ನು ಪಡೆಯುತ್ತಾ ಹೋದ ಹಾಗೆ ಸರಳವಾಗಿರಬೇಕು, ಅಹಂಕಾರ ಭರಿತರಾಗಿರಬಾರ್ದು. ಅಥವಾ ತಮ್ಮ ಈ ಒಂದು ಶಿಕ್ಷಣದಿಂದ ತಾನು ಪಡೆದಂತಹ ವಿದ್ಯೆಯಿಂದ ಇತರರನ್ನು ಕ್ಷುಲ್ಲಕವಾಗಿ ನೋಡಬಾರದು. ನಿಮಗೆಲ್ಲ ಗೊತ್ತಿರ್ಬೋದು, ನೀವೆಲ್ಲ ಕೇಳಿರ್ಬೋದು ಒಂದು ಸಣ್ಣ ಕಥೆ, ವಿದ್ಯಾ ದದಾತಿ ವಿನಯಂ. ಒಮ್ಮೆ ವ್ಯಾಕರಣ ಪಂಡಿತನೊಬ್ಬ ದೋಣಿಯನ್ನು ಚಲಾಯಿಸುವಂತಹ ಒಬ್ಬ ನಾವಿಕನಿಗೆ ಅಹಂಕಾರದಿಂದ ನುಡಿದಂತಹ ಮಾತುಗಳೇ ಆತನ ಅವಸಾನಕ್ಕೆ ಕಾರಣವಾಯಿತು ಅನ್ನುವಂಥದ್ದು. ಈ ವ್ಯಾಕರಣ ಪಂಡಿತ ತನಗಿಂತ ಕಲಿತವರು ಯಾರೂ ಇಲ್ಲ ಅನ್ನುವಂಥ ಒಂದು ಅಹಂಕಾರ ಅವನ ತಲೆಯಲ್ಲಿ ಅಡರಿತ್ತು. ಒಮ್ಮೆ ಹೀಗೆ ನದಿಯನ್ನು ದಾಟಬೇಕಾದಂತಹ ಒಂದು ಪ್ರಸಂಗ ಬರುತ್ತದೆ. ದೋಣಿಯಲ್ಲಿ ಕುಳಿತುಕೊಂಡಿದ್ದಾನೆ, ದೊಡ್ಡ ಹೊಳೆ ಅದು. ಆಗ ದೋಣಿಯನ್ನು ಚಲಾಯಿಸ್ತಾ ಇದ್ದಂತಹ ಈ ಅಂಬಿಗನನ್ನು ಆತ ಮಾತಿಗೆಳೆಯುತ್ತಾನೆ. ನಿನಗೆ ಶಿಕ್ಷಣ ಎಷ್ಟಿದೆ ಅಂತ ಕೇಳ್ತಾನೆ. ಅವನು ಸುಮ್ಮನೆ ಇರ್ತಾನೆ. ಆಗ ಈ ವ್ಯಾಕರಣ ಪಂಡಿತ ಹೇಳ್ತಾನೆ, ನೋಡು, ನಾನು ಎಷ್ಟು ವ್ಯಾಕರಣಗಳನ್ನು ತಿಳಿದುಕೊಂಡಿದ್ದೇನೆ, ನಾನೆಷ್ಟು ಕೃತಿಗಳನ್ನು ಬರೆದಿದ್ದೇನೆ, ನೀನು ಒಂದು ಶಾಲೆಗೂ ಹೋಗಲಿಲ್ವೇ ಅಂತ ಹೇಳಿದಾಗ ಅಂಬಿಗನಿಗೆ ಮನಸ್ಸಿನಲ್ಲೇ ಒಂದು ಥರ ಆಗ್ತದೆ. ಅದಕ್ಕೂ ಸುಮ್ಮನೆ ಇರ್ತಾನೆ. ಆತ ತನ್ನ ದೋಣಿಯನ್ನು ಚಲಾಯಿಸುವಂತಹ ಕೆಲಸವನ್ನು ಮೌನವಾಗಿ ಮಾಡ್ತಾ ಹೋಗ್ತಾನೆ. ಈ ದೋಣಿ ಹೊಳೆಯ ಮಧ್ಯಕ್ಕೆ ಬರುತ್ತದೆ. ಒಮ್ಮೆಲೆ ಬಿರುಗಾಳಿ ಬೀಸಲಿಕ್ಕೆ ಶುರುವಾಗ್ತದೆ. ಇನ್ನೇನೋ ದೋಣಿ ಮಗುಚಿ ಬೀಳುತ್ತದೆ ಅನ್ನುವಂಥದ್ದನ್ನು ಅರಿತಂತಹ ಈ ನಾವಿಕ ಹೇಳ್ತಾನೆ, ವ್ಯಾಕರಣ ಪಂಡಿತರೇ, ನಿಮಗೆ ಈಜು ಬರುತ್ತದೆಯೇ? ಆಗ ವ್ಯಾಕರಣ ಪಂಡಿತ ಹೇಳ್ತಾನೆ, ನಾನು ಯಾಕಪ್ಪ ಈಜಬೇಕು? ನಾನು ಯಾಕೆ ನನ್ನ ಸಮಯವನ್ನು ವ್ಯರ್ಥ ಮಾಡಬೇಕು? ನಾನೆಲ್ಲ ಪುಸ್ತಕಗಳನ್ನು ಓದಿದವನು, ಹಲವಾರು ವಿದ್ವಾಂಸರು, ಹಲವಾರು ದೊಡ್ಡ ದೊಡ್ಡ ಪಂಡಿತರ ಪುಸ್ತಕಗಳನ್ನೆಲ್ಲ ಓದಿದವನು. ಏಕಶ್ಚಿತ್ ನಾನು ಈ ನೀರಲ್ಲಿ ಈಜುವುದನ್ನು ಕಲಿತು ಸಮಯವನ್ನು ವ್ಯರ್ಥ ಮಾಡಲಿಲ್ಲ. ಯಾಕೆ ಹೇಳ್ತಿದ್ದೀಯಾ? ಆಗ ನಾವಿಕ ಹೇಳ್ತಾನೆ, ನೋಡಿ ವ್ಯಾಕರಣ ಪಂಡಿತರೇ, ಬಿರುಗಾಳಿ ಬೀಸುತ್ತಿದೆ, ಇನ್ನೇನು ಪ್ರಾಣವನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಬರ್ತಾ ಇದೆ. ನನಗೆ ಈಜಲು ಬರುತ್ತಿದೆ, ನಿಮಗೆ ಈಜಲು ಬರುತ್ತಿಲ್ಲ ಅಲ್ಲವೇ? ಏನಾದರೂ ಮಾಡಿಕೊಳ್ಳಿ, ನನ್ನ ಜೀವನವನ್ನು ನಾನು ವ್ಯರ್ಥಗೊಳಿಸುವುದಿಲ್ಲ ಎಂದವನೇ ಆ ದೋಣಿಯಿಂದ ಹಾರಿ ಈಜುತ್ತಾ ಆಚೆ ದಡವನ್ನು ತಲುಪುತ್ತಾನೆ. ಈ ಪಂಡಿತ ಮಾತ್ರ ಮಗುಚಿ ಬಿದ್ದಂತಹ ದೋಣಿಯಿಂದ ನೀರಿಗೆ ಬಿದ್ದು ವಿಲವಿಲ ಒದ್ದಾಡಿ, ಕೈಕಾಲನ್ನು ಅಲ್ಲಾಡಿಸುತ್ತಾ ವಿಲವಿಲ ಒದ್ದಾಡಿ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ. ಹೌದು ಆತ್ಮೀಯರೇ, ನಮಗೆ ಶಿಕ್ಷಣದೊಂದಿಗೆ ನಮ್ಮ ಜೀವರಕ್ಷಕ ವಿದ್ಯೆಗಳು ಕೂಡ ಅಗತ್ಯ. ಬರೀ ಪುಸ್ತಕಗಳ ಓದು ಮಾತ್ರವಲ್ಲ, ನಮಗೆ ಬೇರೆ ಯಾವುದು ವಿದ್ಯೆಯು ಉಂಟು ಆ ವಿದ್ಯೆಗಳನ್ನೆಲ್ಲ ಕಲಿತುಕೊಳ್ಳೋಣ. ಕಲಿತುಕೊಂಡಂತಹ ವಿದ್ಯೆಯಿಂದ ಅಹಂಕಾರ ಬಾರದೇ ಇರಲಿ, ಅಹಂಕಾರ ತಲೆಗೇರದೇ ಇರಲಿ. ಮುಂದೆ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಎದುರಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.